ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 14/12/2024. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ನಿಮ್ಮ ಬಳಿ ಮನ್ಮನಾಭವ ಮತ್ತು ಮಧ್ಯಾಜೀಭವ ಅನ್ನುವ ತೀಕ್ಷ್ಣ ಬಾಣ ಇದೆ. ಈ ಬಾಣಗಳ ಮೂಲಕ ನೀವು ಮಾಯೆಯ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬಹುದು. ಇಂದಿನ ಪ್ರಶ್ನೆಯಾಗಿದೆ, ಮಕ್ಕಳಿಗೆ ಯಾವ ಆಧಾರದಿಂದ ಪರಮಾತ್ಮ ತಂದೆಯ ಸಹಯೋಗ ಪ್ರಾಪ್ತಿಯಾಗುತ್ತದೆ? ಮಕ್ಕಳು ಪರಮಾತ್ಮ ತಂದೆಗೆ ಯಾವ ರೂಪದಲ್ಲಿ ಧನ್ಯವಾದವನ್ನು ತಿಳಿಸುತ್ತೀರಾ? ಉತ್ತರ: ಯಾರೆಲ್ಲ ಮಕ್ಕಳು ಎಷ್ಟು ಜಾಸ್ತಿ ಪ್ರೀತಿಯಿಂದ ಪರಮಾತ್ಮ ತಂದೆಯನ್ನು ನೆನಪು ಮಾಡುತ್ತಾರೋ ಅಷ್ಟು ಪರಮಾತ್ಮ ತಂದೆಯ ಸಹಯೋಗ ಅವರಿಗೆ ಪ್ರಾಪ್ತಿಯಾಗುತ್ತದೆ. ಪ್ರೀತಿಯಿಂದ ಪರಮಾತ್ಮ ತಂದೆಯ ಜೊತೆಗೆ ಮಾತನಾಡಿ. ಪರಮಾತ್ಮ ತಂದೆಯ ಜೊತೆಗೆ ನಿಮ್ಮ ಸಂಬಂಧವನ್ನು ಸರಿಯಾಗಿ ಇಟ್ಟುಕೊಳ್ಳಿ. ಪರಮಾತ್ಮ ತಂದೆಯ ಶ್ರೀಮತದಂತೆ ನಡೆಯುತ್ತಾ ಇರಿ. ಆಗ ಪರಮಾತ್ಮ ತಂದೆ ನಿಮಗೆ ಸಹಾಯವನ್ನು ಮಾಡುತ್ತಿರುತ್ತಾರೆ. ಮಕ್ಕಳಾದ ನೀವು ಪರಮಾತ್ಮ ತಂದೆಗೆ ಧನ್ಯವಾದವನ್ನು ತಿಳಿಸುತ್ತೀರಾ. ಪರಮಾತ್ಮ ತಂದೆ, ನೀವು ಪರಮಧಾಮದಿಂದ ಬಂದು ಪತಿತರಾಗಿರುವ ನಮ್ಮನ್ನು ಪಾವನರನ್ನಾಗಿ ಮಾಡುತ್ತೀರಾ. ಪರಮಾತ್ಮ ತಂದೆ, ನಿಮ್ಮ ಮೂಲಕ ನಮಗೆ ಅಪಾರ ಸುಖ ಪ್ರಾಪ್ತಿಯಾಗುತ್ತದೆ. ಪರಮಾತ್ಮ ತಂದೆಗೆ ಈ ರೀತಿ ಧನ್ಯವಾದವನ್ನು ತಿಳಿಸುವಾಗ ನಿಮಗೆ ಪ್ರೇಮದ ಕಣ್ಣೀರು ಬರುತ್ತದೆ. ಓಂ ಶಾಂತಿ. ಮಕ್ಕಳಿಗೆ ಮಾತ್ಪಿತಾ ಹೆಚ್ಚು ಪ್ರಿಯ ಆಗಿದ್ದಾರೆ. ಮಕ್ಕಳಿಗೆ ಎಲ್ಲರಿಗಿಂತ ಜಾಸ್ತಿ ತಂದೆ ತಾಯಿಯ ಮೇಲೆ ಪ್ರೀತಿ ಇರುತ್ತದೆ ಮತ್ತು ಮಾತ್ಪಿತಾರಿಗೆ ಮಕ್ಕಳೇ ಬಹಳಷ್ಟು ಪ್ರಿಯ ಆಗಿದ್ದಾರೆ. ಈಗ ಯಾವ ಪರಮಾತ್ಮ ತಂದೆಗೆ ನೀವು ತ್ವಮೇವ ಮಾತಾಶ್ಚ ಪಿತಾ ಎಂದು ಕರೆಯುತ್ತೀರೋ, ಲೌಕಿಕ ತಂದೆ ತಾಯಿಗೂ ಕೂಡ ಯಾರು ತ್ವಮೇವ ಮಾತಾಶ್ಚ ಪಿತಾ ಎಂದು ಕರೆಯಲು ಸಾಧ್ಯ ಇಲ್ಲ. ಆದರೆ ತ್ವಮೇವ ಮಾತಾಶ್ಚ ಪಿತಾ ಅನ್ನುವ ಮಹಿಮೆ ಅವಶ್ಯವಾಗಿ ಇದೆ. ಆದರೆ ತ್ವಮೇವ ಮಾತಾಶ್ಚ ಪಿತಾ ಅನ್ನುವ ಮಹಿಮೆ ಯಾರ ಮಹಿಮೆ ಆಗಿದೆ ಅನ್ನುವುದು ಯಾರಿಗೂ ಗೊತ್ತಿಲ್ಲ. ಒಂದು ವೇಳೆ ಪರಮಾತ್ಮ ತಂದೆಗೆ ನಾವು ತ್ವಮೇವ ಮಾತಾಶ್ಚ ಪಿತಾ ಎಂದು ಕರೆಯುತ್ತಿದ್ದೇವೆ ಅನ್ನುವುದು ಜನರಿಗೆ ಅರ್ಥ ಆಗಿದ್ದರೆ ಎಲ್ಲರೂ ತಂದೆಯ ಬಳಿ ಹೋಗುತ್ತಿದ್ದರು ಮತ್ತು ಅನೇಕರನ್ನು ತಂದೆಯ ಬಳಿ ಕರೆದುಕೊಂಡು ಹೋಗುತ್ತಿದ್ದರು. ಆದರೆ ನಾಟಕದಲ್ಲಿ ಇದೇ ರೀತಿ ಎಲ್ಲರ ಪಾತ್ರ ಫಿಕ್ಸ್ ಆಗಿದೆ. ಯಾವಾಗ ನಾಟಕ ಪೂರ್ಣ ಆಗುತ್ತದೆಯೋ ಆಗ ತಂದೆ ಈ ಸೃಷ್ಟಿಗೆ ಬರುತ್ತಾರೆ. ಹಿಂದಿನ ಕಾಲದಲ್ಲಿ ಸನ್ನೆಯ ನಾಟಕಗಳು ನಡೆಯುತ್ತಿತ್ತು. ಯಾವಾಗ ನಾಟಕ ಸಂಪೂರ್ಣ ಮುಗಿಯುತ್ತಿತ್ತೋ ಆಗ ಎಲ್ಲಾ ಪಾತ್ರಧಾರಿಗಳು ಸ್ಟೇಜ್ನ ಮೇಲೆ ಬಂದು ನಿಲ್ಲುತ್ತಿದ್ದರು. ಅದೇ ರೀತಿ ಇದು ಕೂಡ ಬೇಹದ್ದಿನ ಬಹಳ ದೊಡ್ಡ ನಾಟಕ ಆಗಿದೆ. ಈ ಸಂಪೂರ್ಣ ಜ್ಞಾನ ಮಕ್ಕಳ ಬುದ್ಧಿಯಲ್ಲಿ ಇರಬೇಕು. ಸತ್ಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗದ ಸಂಪೂರ್ಣ ನಾಟಕ ಚಕ್ರದ ಜ್ಞಾನ ನಿಮ್ಮ ಬುದ್ಧಿಯಲ್ಲಿ ತಿರುಗುತ್ತಿರಬೇಕು. ಇದು ಸಂಪೂರ್ಣ ಸೃಷ್ಟಿಯ ಚಕ್ರ ಆಗಿದೆ. ಮೂಲವತನ ಅಥವಾ ಸೂಕ್ಷ್ಮ ವತನದಲ್ಲಿ ಈ ನಾಟಕ ಚಕ್ರ ತಿರುಗುತ್ತದೆ ಎಂದು ತಿಳಿದುಕೊಳ್ಳಬೇಡಿ. ಈ ಸೃಷ್ಟಿ ನಾಟಕ ಚಕ್ರ ಈ ಸಾಕಾರ ಜಗತ್ತಿನಲ್ಲಿ ತಿರುಗುತ್ತಿರುತ್ತದೆ. ಏಕ್ ಓಂಕಾರ್ ಸತ್ನಾಮ್ ಎಂದು ಗಾಯನವನ್ನು ಮಾಡುತ್ತಾರೆ. ಆದರೆ ಏಕ್ ಓಂಕಾರ್ ಸತ್ಯನಾಮ್ ಅನ್ನುವುದು ಯಾರ ಮಹಿಮೆ ಆಗಿದೆ? ಬಲೆ ಗ್ರಂಥದಲ್ಲಿ ಸಿಖ್ಖರು ಈ ರೀತಿ ಮಹಿಮೆಯನ್ನು ಮಾಡುತ್ತಾರೆ. ಗುರುನಾನಕ್ ವಾಚ್ ಆಗಿದೆ. ಏಕ್ ಓಂಕಾರ್ ಅನ್ನುವುದು ಒಬ್ಬ ನಿರಾಕಾರ ಪರಮಾತ್ಮ ತಂದೆಯ ಮಹಿಮೆ ಆಗಿದೆ. ಆದರೆ ಜಗತ್ತಿನ ಜನ ಪರಮಾತ್ಮ ತಂದೆಯ ಮಹಿಮೆಯನ್ನು ಮರೆತು ಗುರುನಾನಕ್ ಅವರಿಗೆ ಈ ರೀತಿ ಮಹಿಮೆಯನ್ನು ಮಾಡಲು ಪ್ರಾರಂಭ ಮಾಡುತ್ತಾರೆ. ಗುರುನಾನಕ್ ಸದ್ಗುರು ಆಗಿದ್ದಾರೆ ಎಂದು ಸಿಖ್ಖರು ತಿಳಿದುಕೊಳ್ಳುತ್ತಾರೆ. ವಾಸ್ತವದಲ್ಲಿ ಈ ಸೃಷ್ಟಿಯಲ್ಲಿ ಎಷ್ಟೆಲ್ಲಾ ಮಹಿಮೆ ಇದೆಯೋ ಆ ಸಂಪೂರ್ಣ ಮಹಿಮೆ ಒಬ್ಬ ಪರಮಾತ್ಮ ತಂದೆಯ ಮಹಿಮೆ ಆಗಿದೆ. ಒಬ್ಬ ಪರಮಾತ್ಮ ತಂದೆಗೆ ಬಿಟ್ಟು ಬೇರೆ ಯಾರಿಗೂ ಈ ಸೃಷ್ಟಿಯಲ್ಲಿ ಮಹಿಮೆ ಇಲ್ಲ. ಈಗ ನೋಡಿ, ಒಂದು ವೇಳೆ ಪರಮಾತ್ಮ ತಂದೆ ಬ್ರಹ್ಮನ ತನುವಿನಲ್ಲಿ ಪ್ರವೇಶವನ್ನು ಮಾಡದೇ ಇದ್ದಿದ್ದರೆ ಈ ಬ್ರಹ್ಮ ತಂದೆ ಕೂಡ ಕವಡೆಯ ಸಮಾನ ಆಗಿರುತ್ತಿದ್ದರು. ಈಗ ನೀವು ಕವಡೆಯಿಂದ ವಜ್ರ ಸಮಾನ ಆಗುತ್ತಿದ್ದೀರಾ. ಪರಮಾತ್ಮ ತಂದೆಯ ಮೂಲಕ ನೀವೀಗ ಕವಡೆಯಿಂದ ವಜ್ರ ಸಮಾನ ಆಗುತ್ತಿದ್ದೀರಾ. ಈಗ ಈ ಜಗತ್ತು ಪತಿತ ಜಗತ್ತಾಗಿದೆ. ಇದು ಬ್ರಹ್ಮನ ರಾತ್ರಿಯ ಸಮಯ ಆಗಿದೆ. ಪತಿತ ಜಗತ್ತಿನಲ್ಲಿ ಯಾವಾಗ ಪರಮಾತ್ಮ ತಂದೆ ಬರುತ್ತಾರೋ, ಪರಮಾತ್ಮ ತಂದೆ ಈ ಪತಿತ ಜಗತ್ತಿಗೆ ಬಂದಾಗ ಯಾರು ಪರಮಾತ್ಮ ತಂದೆಯನ್ನು ಗುರುತಿಸುತ್ತಾರೋ ಅವರು ಪರಮಾತ್ಮ ತಂದೆಗೆ ಬಲಿಹಾರಿ ಆಗುತ್ತಾರೆ. ಈಗ ಈ ಜಗತ್ತಿನಲ್ಲಿ ಮಕ್ಕಳಾದ ನೀವು ಅಂಧಕಾರದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಾ. ದೇವತೆಗಳು ಎಷ್ಟೊಂದು ಒಳ್ಳೆಯವರಾಗಿದ್ದರು. ದೇವತೆಗಳಾಗಿದ್ದ ನೀವೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಈಗ ತಮೋ ಪ್ರಧಾನ ಆತ್ಮರಾಗಿದ್ದೀರಾ. ಸನ್ಯಾಸಿಗಳು ಕೂಡ ಮೊದಲು ಬಹಳ ಒಳ್ಳೆಯವರಾಗಿದ್ದರು. ಮೊದಲು ಸನ್ಯಾಸಿಗಳು ಬಹಳಷ್ಟು ಪವಿತ್ರರಾಗಿದ್ದರು. ಪವಿತ್ರ ಸನ್ಯಾಸಿಗಳು ಭಾರತಕ್ಕೆ ಸಹಯೋಗವನ್ನು ನೀಡುತ್ತಿದ್ದರು. ಭಾರತದಲ್ಲಿ ಒಂದು ವೇಳೆ ಸನ್ಯಾಸಿಗಳ ಪವಿತ್ರತೆಯ ಶಕ್ತಿ ಇರದೇ ಇದ್ದಿದ್ದರೆ ಕಾಮಚಿತೆಯಲ್ಲಿ ಭಾರತ ದೇಶ ಸಂಪೂರ್ಣ ಸುಟ್ಟು ಹೋಗುತ್ತಿತ್ತು. ಸತ್ಯಯುಗದಲ್ಲಿ ಕಾಮ ವಿಕಾರ ಇರುವುದಿಲ್ಲ.
ಈ ಕಲಿಯುಗದಲ್ಲಿ ಎಲ್ಲರೂ ಕಾಮಚಿತೆಯ ಮುಳ್ಳಿನ ಮೇಲೆ ಕುಳಿತಿದ್ದಾರೆ. ಸತ್ಯಯುಗದಲ್ಲಿ ಎಂದೂ ಈ ರೀತಿ ಹೇಳುವುದಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸತ್ಯಯುಗದಲ್ಲಿ ವಿಕಾರ ಅನ್ನುವ ವಿಷಯ ಇರುವುದಿಲ್ಲ. ಅಮೃತವನ್ನು ಬಿಟ್ಟು ವಿಷವನ್ನು ಏಕೆ ಸ್ವೀಕಾರ ಮಾಡುತ್ತೀರಾ ಎಂದು ಹೇಳುತ್ತಾರೆ. ವಿಕಾರಿಗಳಿಗೆ ಪತಿತರು ಎಂದು ಕರೆಯಲಾಗುತ್ತದೆ. ಈ ಸಮಯದ ಮನುಷ್ಯರನ್ನು ನೋಡಿ, 10 ಮಕ್ಕಳು 12 ಮಕ್ಕಳಿಗೆ ಜನ್ಮವನ್ನು ನೀಡುತ್ತಿರುತ್ತಾರೆ. ಕಲಿಯುಗದ ಮನುಷ್ಯರು 10 ಮಕ್ಕಳು ಅಥವಾ 12 ಮಕ್ಕಳಿಗೆ ಜನ್ಮವನ್ನು ನೀಡಿ 10-12 ಮಕ್ಕಳನ್ನು ಹುಟ್ಟಿಸಿಕೊಳ್ಳುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಸತ್ಯಯುಗದಲ್ಲಿ ಇಂತಹ ಯಾವ ಕಾಯಿದೆಯೂ ಇರುವುದಿಲ್ಲ. ಸತ್ಯಯುಗದಲ್ಲಿ ಯಾವಾಗ ಮಗನ ಜನ್ಮ ಆಗುತ್ತದೆಯೋ ಆಗ ದೇವತೆಗಳಿಗೆ ಮೊದಲೇ ಈಗ ಮಗ ಹುಟ್ಟುತ್ತಾನೆ ಅನ್ನುವ ಸಾಕ್ಷಾತ್ಕಾರ ಆಗುತ್ತದೆ. ಸತ್ಯಯುಗದಲ್ಲಿ ಶರೀರವನ್ನು ತ್ಯಾಗ ಮಾಡುವುದಕ್ಕಿಂತ ಮೊದಲು ಕೂಡ ನಾವೀಗ ಶರೀರವನ್ನು ತ್ಯಾಗ ಮಾಡಿ ಹೋಗಿ ಮಗುವಾಗಿ ಜನ್ಮವನ್ನು ಪಡೆದುಕೊಳ್ಳುತ್ತೇವೆ ಅನ್ನುವ ಸಾಕ್ಷಾತ್ಕಾರ ಆಗುತ್ತದೆ. ಸತ್ಯಯುಗದಲ್ಲಿ ಕೇವಲ ಒಬ್ಬ ಮಗ ಮಾತ್ರ ಇರುತ್ತಾನೆ. ಜಾಸ್ತಿ ಜನ ಮಕ್ಕಳು ಸತ್ಯಯುಗದಲ್ಲಿ ಇರುವುದಿಲ್ಲ. ಸತ್ಯಯುಗದಲ್ಲಿ ಎಲ್ಲವೂ ಕಾಯಿದೆಗೆ ತಕ್ಕಂತೆ ನಡೆಯುತ್ತದೆ. ಕಾಯಿದೆಯ ಆಧಾರದಿಂದ ಸತ್ಯಯುಗದಲ್ಲಿ ಎಲ್ಲವೂ ನಡೆಯುತ್ತದೆ. ಸತ್ಯಯುಗ ಕೂಡ ಅವಶ್ಯವಾಗಿ ವೃದ್ಧಿ ಆಗಲೇಬೇಕು. ಆದರೆ ಸತ್ಯಯುಗದಲ್ಲಿ ವಿಕಾರ ಇರುವುದಿಲ್ಲ. ಅನೇಕರು ಕೇಳುತ್ತಾರೆ, ಸತ್ಯಯುಗದಲ್ಲಿ ಮಕ್ಕಳು ಹೇಗೆ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಎಂದು ಅನೇಕರು ಕೇಳುತ್ತಾರೆ. ಅಂತವರಿಗೆ ನೀವು ತಿಳಿಸಬೇಕು, ಸತ್ಯಯುಗದಲ್ಲಿ ಯೋಗದ ಶಕ್ತಿಯ ಮೂಲಕ ಎಲ್ಲಾ ಕಾರ್ಯ ನಡೆಯುತ್ತದೆ. ಯೋಗದ ಶಕ್ತಿಯ ಮೂಲಕ ನಾವು ಇಡೀ ಸೃಷ್ಟಿಯ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೇವೆ. ಶಾರೀರಿಕ ಶಕ್ತಿಯ ಮೂಲಕ ಸೃಷ್ಟಿಯ ರಾಜ್ಯ ಯಾರಿಗೂ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಒಂದು ವೇಳೆ ಕ್ರಿಶ್ಚಿಯನ್ನರು ಪರಸ್ಪರ ಸೇರಿಬಿಟ್ಟರೆ ಅವರು ಸಂಪೂರ್ಣ ಸೃಷ್ಟಿಯ ರಾಜ್ಯವನ್ನು ಪಡೆದುಕೊಳ್ಳಬಹುದು. ಆದರೆ ಕ್ರಿಶ್ಚಿಯನ್ನರು ಪರಸ್ಪರ ಒಟ್ಟಿಗೆ ಸೇರಿ ಏಕತೆಯಿಂದ ಇರುವುದಿಲ್ಲ. ಕಾಯಿದೆ ಆ ರೀತಿ ಇಲ್ಲವೇ ಇಲ್ಲ. ಕ್ರಿಶ್ಚಿಯನ್ನರು ಏಕತೆಯಿಂದ ಒಟ್ಟಿಗೆ ಇರುವಂತಹ ಕಾಯಿದೆ ಇಲ್ಲ. ಆದ್ದರಿಂದ ಕ್ರಿಶ್ಚಿಯನ್ನರು ಬೆಕ್ಕಿನಂತೆ ಪರಸ್ಪರ ಹೊಡೆದಾಡುತ್ತಾರೆ. ಮಧ್ಯದಲ್ಲಿ ಬೆಣ್ಣೆ ಮಕ್ಕಳಾದ ನಿಮಗೆ ಪ್ರಾಪ್ತಿಯಾಗುತ್ತದೆ. ಶ್ರೀಕೃಷ್ಣನ ಬಾಯಲ್ಲಿ ಬೆಣ್ಣೆಯನ್ನು ತೋರಿಸುತ್ತಾರೆ. ಇಡೀ ಸೃಷ್ಟಿ ಅನ್ನುವಂತಹ ಬೆಣ್ಣೆ ಶ್ರೀಕೃಷ್ಣನಿಗೆ ಪ್ರಾಪ್ತಿಯಾಗುತ್ತದೆ. ಬೇಹದ್ದಿನ ತಂದೆ ತಿಳಿಸುತ್ತಾರೆ, ಈ ಯೋಗ ಬಲದ ಯುದ್ಧದ ಬಗ್ಗೆ ಶಾಸ್ತ್ರದಲ್ಲಿ ಗಾಯನ ಇದೆ. ಶಾರೀರಿಕ ಯುದ್ಧದ ಬಗ್ಗೆ ಶಾಸ್ತ್ರದಲ್ಲಿ ಗಾಯನ ಇಲ್ಲ. ಜಗತ್ತಿನ ಜನ ಪುನಃ ಹಿಂಸಕ ಯುದ್ಧವನ್ನು ಶಾಸ್ತ್ರದಲ್ಲಿ ತೋರಿಸಿ ಬಿಟ್ಟಿದ್ದಾರೆ. ಆ ಹಿಂಸಕ ಯುದ್ಧಕ್ಕೂ ನಿಮಗೂ ಯಾವ ಸಂಬಂಧವೂ ಇಲ್ಲ. ಪಾಂಡವರು ಮತ್ತು ಕೌರವರು ಪರಸ್ಪರ ಯುದ್ಧವನ್ನು ಮಾಡುವುದಿಲ್ಲ. ಈ ಕಲಿಯುಗದಲ್ಲಿ ಅನೇಕ ಧರ್ಮ ಇದೆ. 5000 ವರ್ಷದ ಮೊದಲು ಕೂಡ ಇದೇ ರೀತಿ ಅನೇಕ ಧರ್ಮ ಇತ್ತು. ಈ ಎಲ್ಲಾ ಧರ್ಮದವರು ಪರಸ್ಪರ ಹೊಡೆದಾಡಿ ವಿನಾಶವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ. ಪಾಂಡವರು ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ. ಇದು ಯೋಗದ ಬಲ ಆಗಿದೆ. ಯೋಗದ ಬಲದ ಮೂಲಕ ವಿಶ್ವದ ರಾಜ್ಯ ಪ್ರಾಪ್ತಿಯಾಗುತ್ತದೆ. ಯೋಗದ ಶಕ್ತಿಯ ಮೂಲಕ ನೀವು ಮಾಯಾಜೀತರು ಜಗಜ್ಜೀತರು ಆಗುತ್ತೀರಾ. ಸತ್ಯುಗದಲ್ಲಿ ಮಾಯಾ ರಾವಣ ಇರುವುದಿಲ್ಲ. ಸತ್ಯುಗದಲ್ಲಿ ರಾವಣ ಅನ್ನುವ ಭೂತವನ್ನು ಎಂದೂ ನಿರ್ಮಾಣ ಮಾಡಿ ಸುಡುವುದಿಲ್ಲ. ಸತ್ಯುಗದಲ್ಲಿ ರಾವಣನ ಭೂತವನ್ನು ನಿರ್ಮಾಣ ಮಾಡಿ ಸುಡುತ್ತಾರೇನು? ಈ ಕಲಿಯುಗದಲ್ಲಿ ಎಂತೆಂತಹ ರಾವಣನ ಚಿತ್ರವನ್ನು ನಿರ್ಮಾಣ ಮಾಡುತ್ತಾರೆ. ಸತ್ಯುಗದಲ್ಲಿ ದೈತ್ಯರು ಅಥವಾ ಅಸುರರು ಇರುವುದಿಲ್ಲ. ಈ ಯಾವ ಜ್ಞಾನದ ಮಾತು ಜಗತ್ತಿನ ಜನರಿಗೆ ಗೊತ್ತಿಲ್ಲ. ರಾವಣ ಅಂದರೆ ಸ್ತ್ರೀಯರಲ್ಲಿರುವಂತಹ ಪಂಚವಿಕಾರ ಮತ್ತು ಪುರುಷರಲ್ಲಿರುವಂತಹ ಪಂಚವಿಕಾರ ಆಗಿದೆ ಅನ್ನುವುದು ಜಗತ್ತಿನ ಜನರಿಗೆ ಗೊತ್ತಿಲ್ಲ. ಸ್ತ್ರೀಯರಲ್ಲಿರುವಂತಹ ಪಂಚವಿಕಾರ ಮತ್ತು ಪುರುಷರಲ್ಲಿರುವಂತಹ ಪಂಚವಿಕಾರವನ್ನು ಸೇರಿಸಿ 10 ತಲೆಯ ರಾವಣನನ್ನು ನಿರ್ಮಾಣ ಮಾಡುತ್ತಾರೆ. ಹೇಗೆ ವಿಷ್ಣುವಿಗೆ 4 ಭುಜವನ್ನು ತೋರಿಸುತ್ತಾರೆ. ಮನುಷ್ಯರು ಇಷ್ಟು ಸಾಧಾರಣ ಮಾತನ್ನು ಕೂಡ ಅರ್ಥ ಮಾಡಿಕೊಳ್ಳುವುದಿಲ್ಲ. ರಾವಣನ ದೊಡ್ಡ ಸೈಜ್ನ ಚಿತ್ರವನ್ನು ನಿರ್ಮಾಣ ಮಾಡಿ ಸುಡುತ್ತಾರೆ. ಅತಿ ಪ್ರೀತಿಯ ಮಕ್ಕಳಾದ ನಿಮಗೆ ಈಗ ಬೇಹದ್ದಿನ ತಂದೆ ತಿಳಿಸುತ್ತಿದ್ದಾರೆ. ತಂದೆಗೆ ಮಕ್ಕಳು ಸದಾ ನಂಬರ್ ವಾರಾಗೆ ಪ್ರಿಯ ಆಗಿರುತ್ತಾರೆ. ಕೆಲವರು ತಂದೆಗೆ ಅತಿ ಪ್ರಿಯ ಮಕ್ಕಳಾಗಿರುತ್ತಾರೆ, ಕೆಲವರು ಕಡಿಮೆ ಪ್ರಿಯ ಮಕ್ಕಳಾಗಿರುತ್ತಾರೆ. ಯಾರು ಎಷ್ಟು ಜಾಸ್ತಿ ಸಮಯದಿಂದ ಕಳೆದು ಹೋಗಿರುವಂತಹ ಮಕ್ಕಳಾಗಿರುತ್ತಾರೋ, ಕಳೆದು ಹೋಗಿ ಸಿಕ್ಕಂತಹ ಮಕ್ಕಳ ಮೇಲೆ ತಂದೆಗೆ ಜಾಸ್ತಿ ಪ್ರೀತಿ ಇರುತ್ತದೆ. ಇಲ್ಲೂ ಕೂಡ ಯಾರು ಸೇವೆಯಲ್ಲಿ ತತ್ಪರಾಗಿದ್ದಾರೋ, ದಯಾಹೃದಯ ಆಗಿದ್ದಾರೋ, ಯಾರು ತಂದೆಯ ಜೊತೆಗೆ ಪ್ರೀತಿಯನ್ನು ಜೋಡಣೆ ಮಾಡುತ್ತಾರೋ ಅಂತವರನ್ನೇ ತಂದೆ ಕೂಡ ಪ್ರೀತಿ ಮಾಡುತ್ತಾರೆ. ಭಕ್ತಿ ಮಾರ್ಗದಲ್ಲಿ ಎಲ್ಲರೂ ಪರಮಾತ್ಮ ತಂದೆ ನನ್ನ ಮೇಲೆ ದಯೆಯನ್ನು ತೋರಿಸಿ ಎಂದು ತಂದೆಯನ್ನು ಬೇಡುತ್ತಾರೆ. ಪರಮಾತ್ಮ ತಂದೆ ನನ್ನ ಮೇಲೆ ಕೃಪೆಯನ್ನು ತೋರಿಸಿ ಎಂದು ಕೇಳುತ್ತಾರೆ. ಪರಮಾತ್ಮ ತಂದೆ ಮರ್ಸಿ ಆನ್ ಮೀ ಅಂದರೆ ನನ್ನ ಮೇಲೆ ದಯೆಯನ್ನು ತೋರಿಸಿ ಎಂದು ಹೇಳುತ್ತಾರೆ. ಆದರೆ ಜಗತ್ತಿನ ಜನರಿಗೆ ಈ ನಾಟಕದ ಬಗ್ಗೆ ಗೊತ್ತಿಲ್ಲ. ಯಾವಾಗ ನೀವು ಬಹಳಷ್ಟು ತಮೋ ಪ್ರಧಾನರಾಗುತ್ತೀರೋ ಆಗ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬರುವಂತಹ ಪ್ರೋಗ್ರಾಂ ನಿರ್ಮಾಣ ಆಗುತ್ತದೆ. ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ. ಈಶ್ವರ ಏನನ್ನು ಬೇಕಾದರೂ ಮಾಡಬಹುದು ಎಂದು ತಿಳಿದುಕೊಳ್ಳಬೇಡಿ. ಈಶ್ವರ ಯಾವಾಗ ಬೇಕಾದರೂ ಬರಬಹುದು, ಬಂದು ಏನನ್ನು ಬೇಕಾದರೂ ಮಾಡಬಹುದು ಎಂದು ತಿಳಿದುಕೊಳ್ಳಬೇಡಿ.
ಒಂದು ವೇಳೆ ಇಲ್ಲಿ ಅಂತಹ ಶಕ್ತಿ ಇದ್ದರೆ ಇಲ್ಲಿ ಬ್ರಹ್ಮ ತಂದೆಗೆ ಅಷ್ಟೊಂದು ನಿಂದನೆಯನ್ನು ಏಕೆ ಮಾಡುತ್ತಿದ್ದರು? ಇಷ್ಟೊಂದು ವನವಾಸವನ್ನು ಏಕೆ ಅನುಭವ ಮಾಡಬೇಕಿತ್ತು? ಈ ಎಲ್ಲಾ ಜ್ಞಾನದ ಮಾತು ಬಹಳಷ್ಟು ಗುಪ್ತ ಮಾತಾಗಿದೆ. ಶ್ರೀಕೃಷ್ಣನಿಗೆ ಎಂದು ಯಾರೂ ನಿಂದನೆಯನ್ನು ಮಾಡಿಲ್ಲ. ಎಲ್ಲರೂ ಹೇಳುತ್ತಾರೆ, ಭಗವಂತ ತಂದೆ ಇಷ್ಟನ್ನು ಮಾಡಲು ಸಾಧ್ಯ ಇಲ್ಲ ಏನು? ಭಗವಂತ ಏನನ್ನು ಮಾಡಲು ಸಾಧ್ಯ ಇಲ್ಲ, ಭಗವಂತ ಏನನ್ನು ಬೇಕಾದರೂ ಮಾಡಬಹುದು ಎಂದು ಜಗತ್ತಿನಲ್ಲಿರುವ ಎಲ್ಲಾ ಜನ ಹೇಳುತ್ತಾರೆ. ಆದರೆ ವಿನಾಶ ಅಂತೂ ಆಗಲೇಬೇಕು. ವಿನಾಶದಿಂದ ಯಾರನ್ನು ಪರಮಾತ್ಮ ತಂದೆ ರಕ್ಷಣೆ ಮಾಡುವ ಮಾತು ಇಲ್ಲಿ ಇಲ್ಲ. ಎಲ್ಲರೂ ವಾಪಸ್ ಮನೆಗೆ ಹೋಗಲೇಬೇಕು. ಈಗ ಸ್ಥಾಪನೆ ಮತ್ತು ವಿನಾಶದ ಕಾರ್ಯವನ್ನು ಮಾಡಿಸುತ್ತಿದ್ದಾರೆ ಅಂದ ಮೇಲೆ ಇಲ್ಲಿ ಅವಶ್ಯವಾಗಿ ಭಗವಂತ ತಂದೆ ಇರಲೇಬೇಕು ತಾನೆ. ಪರಂಪಿತ ಪರಮಾತ್ಮ ತಂದೆ ಸ್ಥಾಪನೆಯನ್ನು ಮಾಡುತ್ತಾರೆ. ಆದರೆ ಯಾವುದರ ಸ್ಥಾಪನೆಯನ್ನು ಮಾಡುತ್ತಾರೆ? ಗೀತೆಯ ಭಗವಂತ ಯಾರಾಗಿದ್ದಾರೆ ಅನ್ನುವ ಮುಖ್ಯ ಮಾತನ್ನು ನೀವು ಎಲ್ಲರಿಗೂ ಕೇಳಬೇಕು. ಸಂಪೂರ್ಣ ಜಗತ್ತು ಗೀತೆಯ ಭಗವಂತ ಯಾರು ಅನ್ನುವ ಮಾತಿನಲ್ಲೇ ಗೊಂದಲಕ್ಕೊಳಗಾಗಿದೆ. ಗೀತೆಯಲ್ಲಿ ಮನುಷ್ಯರ ಹೆಸರನ್ನು ತೋರಿಸಿದ್ದಾರೆ. ಆದಿ ಸನಾತನ ದೇವಿ ದೇವತಾ ಧರ್ಮವನ್ನು ಭಗವಂತ ತಂದೆಯನ್ನು ಬಿಟ್ಟು ಬೇರೆ ಯಾರೂ ಸ್ಥಾಪನೆ ಮಾಡಲು ಸಾಧ್ಯ ಇಲ್ಲ. ಅಂದ ಮೇಲೆ ಗೀತೆಯ ಭಗವಂತ ಶ್ರೀಕೃಷ್ಣ ಆಗಿದ್ದಾರೆ ಎಂದು ನೀವು ಹೇಗೆ ಹೇಳಲು ಸಾಧ್ಯ? ವಿನಾಶ ಮತ್ತು ಸ್ಥಾಪನೆಯ ಕಾರ್ಯವನ್ನು ಮಾಡಿಸುವುದು ಯಾರ ಕೆಲಸ ಆಗಿದೆ? ಗೀತೆಯ ಭಗವಂತನನ್ನು ಮರೆತು ಗೀತೆಯನ್ನು ಖಂಡನೆ ಮಾಡಿಬಿಟ್ಟಿದ್ದಾರೆ. ಗೀತೆಯ ಭಗವಂತನನ್ನು ಮರೆತಿರುವುದೇ ಬಹಳ ದೊಡ್ಡ ತಪ್ಪಾಗಿದೆ. ಇನ್ನು ಎರಡನೇ ತಪ್ಪು ಅಂದರೆ ಜಗನ್ನಾಥ್ಪುರಿಯಲ್ಲಿ ದೇವತೆಗಳ ಬಹಳಷ್ಟು ಕೊಳಕು ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ಗೌರ್ಮೆಂಟ್ ಕೂಡ ಇಂತಹ ಚಿತ್ರವನ್ನು ಇಡಲು ಅನುಮತಿಯನ್ನು ನೀಡುವುದಿಲ್ಲ. ಅಂದ ಮೇಲೆ ಇದರ ಬಗ್ಗೆ ನೀವೀಗ ಜ್ಞಾನವನ್ನು ತಿಳಿಸಬೇಕು. ಈ ಮಂದಿರಗಳಿಗೆ ಹೋದಾಗ ಯಾರ ಬುದ್ಧಿಯಲ್ಲೂ ಇಂತಹ ಜ್ಞಾನದ ಮಾತು ಬರುವುದಿಲ್ಲ. ಅಂದ ಮೇಲೆ ಈ ಎಲ್ಲಾ ಜ್ಞಾನದ ಮಾತನ್ನು ತಂದೆ ಕುಳಿತು ಇಲ್ಲಿ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ನೋಡಿ, ಮಕ್ಕಳು ಎಷ್ಟೊಂದು ಪ್ರತಿಜ್ಞಾ ಪತ್ರವನ್ನು ತಂದೆಗೆ ಬರೆಯುತ್ತಾರೆ. ರಕ್ತದಿಂದ ಕೂಡ ಪರಮಾತ್ಮ ತಂದೆಗೆ ಮಕ್ಕಳು ಪತ್ರವನ್ನು ಬರೆಯುತ್ತಾರೆ. ಒಂದು ಕತೆ ಕೂಡ ಇದೆ. ಶ್ರೀಕೃಷ್ಣನಿಗೆ ಗಾಯ ಆಗಿ ರಕ್ತ ಬಂತು. ಆಗ ದ್ರೌಪದಿ ತನ್ನ ಸೀರೆಯನ್ನು ಹರಿದು ಶ್ರೀಕೃಷ್ಣನ ಗಾಯಕ್ಕೆ ಕಟ್ಟಿದರು ಎಂದು. ಇದು ಪ್ರೀತಿಯಾಗಿದೆ. ಈಗ ಪರಮಾತ್ಮ ಶಿವತಂದೆಯ ಬಗ್ಗೆ ನಿಮಗೆ ಪ್ರೀತಿ ಇದೆ. ಶಿವತಂದೆಯ ಜೊತೆಗೆ ನಿಮ್ಮ ಪ್ರೀತಿ ಜೋಡಣೆ ಆಗಿದೆ. ಒಂದು ವೇಳೆ ಈ ಬ್ರಹ್ಮ ತಂದೆಗೆ ಗಾಯ ಆಗಿ ಬ್ರಹ್ಮ ತಂದೆಯ ಕೈಯಲ್ಲಿ ರಕ್ತ ಬರಬಹುದು. ಆದರೆ ಬ್ರಹ್ಮ ತಂದೆಗೆ ಗಾಯ ಆಗಿ ರಕ್ತ ಬಂದಾಗ ಬ್ರಹ್ಮ ತಂದೆಗೆ ದುಃಖದ ಅನುಭವ ಆಗುತ್ತದೆ. ಶಿವತಂದೆಗೆ ಎಂದೂ ದುಃಖದ ಅನುಭವ ಆಗಲು ಸಾಧ್ಯ ಇಲ್ಲ. ಏಕೆಂದರೆ ಇದು ಶಿವತಂದೆಯ ಶರೀರ ಅಲ್ಲ. ಶ್ರೀಕೃಷ್ಣನಿಗೆ ಒಂದು ವೇಳೆ ಏನಾದರೂ ತಾಕಿ ರಕ್ತ ಬಂದರೆ ಶ್ರೀಕೃಷ್ಣನಿಗೂ ಕೂಡ ದುಃಖ ಆಗುತ್ತದೆ ತಾನೆ. ಶ್ರೀಕೃಷ್ಣನಿಗೆ ದುಃಖ ಆಗುತ್ತದೆ ಅಂದ ಮೇಲೆ ಶ್ರೀಕೃಷ್ಣ ಹೇಗೆ ಪರಮಾತ್ಮ ಆಗಲು ಸಾಧ್ಯ? ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಸುಖ ದುಃಖದಿಂದ ಭಿನ್ನ ಆಗಿದ್ದೇನೆ. ಇನ್ನು ನಾನು ಬಂದು ಮಕ್ಕಳನ್ನು ಸುಖಿಯನ್ನಾಗಿ ಮಾಡುತ್ತೇನೆ. ಸದಾ ಶಿವನ ಬಗ್ಗೆ ಗಾಯನವನ್ನು ಮಾಡಲಾಗುತ್ತದೆ. ಸದಾಶಿವ ಸದಾ ಸುಖವನ್ನು ನೀಡುವಂತಹ ತಂದೆ ತಿಳಿಸುತ್ತಾರೆ, ನನ್ನ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳಲ್ಲಿ ಯಾರು ಸುಪುತ್ರ ಮಕ್ಕಳಾಗಿದ್ದಾರೋ, ಯಾರು ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಪವಿತ್ರರಾಗಿ ಇರುತ್ತಾರೋ, ಯಾರು ಸತ್ಯ ಯೋಗಿಗಳಾಗಿ ಇರುತ್ತಾರೋ, ಜ್ಞಾನಿಗಳಾಗಿ ಇರುತ್ತಾರೋ ಅಂತವರೇ ನನಗೆ ಪ್ರಿಯ ಆಗಿದ್ದಾರೆ ಎಂದು ಸದಾ ಸುಖವನ್ನು ನೀಡುವಂತಹ ಶಿವ ತಂದೆ ತಿಳಿಸುತ್ತಾರೆ. ಲೌಕಿಕ ತಂದೆಗೆ ಮಕ್ಕಳು ಇರುತ್ತಾರೆ. ಆ ಲೌಕಿಕ ತಂದೆಯ ಬಳಿ ಇರುವ ಮಕ್ಕಳಲ್ಲಿ ಕೆಲವರು ಒಳ್ಳೆಯ ಮಕ್ಕಳಾಗಿರುತ್ತಾರೆ, ಕೆಲವರು ಕೆಟ್ಟ ಮಕ್ಕಳಾಗಿರುತ್ತಾರೆ, ಕೆಲವರು ಕುಲಕ್ಕೆ ಕಳಂಕವನ್ನು ತರುವಂತಹ ಮಕ್ಕಳಾಗಿರುತ್ತಾರೆ. ಕುಲಕ್ಕೆ ಕಳಂಕವನ್ನು ತರುವಂತವರು ಬಹಳಷ್ಟು ಕೊಳಕಾಗಿ ಬಿಡುತ್ತಾರೆ. ಈ ಜ್ಞಾನ ಮಾರ್ಗದಲ್ಲೂ ಕೂಡ ಇದೇ ರೀತಿ ಇದ್ದಾರೆ. ಕೆಲವರು ಆಶ್ಚರ್ಯವಾಗಿ ಪರಮಾತ್ಮ ತಂದೆಗೆ ಮಕ್ಕಳಾಗುತ್ತಾರೆ. ತಂದೆ ಹೇಳುವ ಜ್ಞಾನವನ್ನು ಕೇಳುತ್ತಾರೆ, ಅನ್ಯರಿಗೂ ಜ್ಞಾನವನ್ನು ತಿಳಿಸುತ್ತಾರೆ, ಪುನಃ ಪರಮಾತ್ಮ ತಂದೆಗೆ ಡೈವರ್ಸ್ ಅನ್ನು ಕೊಡುತ್ತಾರೆ. ಆದ್ದರಿಂದ ಇಲ್ಲಿ ಪರಮಾತ್ಮ ತಂದೆ ಮಕ್ಕಳ ಮೂಲಕ ನಿಶ್ಚಯ ಪತ್ರವನ್ನು ಬರೆಸಿಕೊಳ್ಳುತ್ತಾರೆ. ಮಕ್ಕಳು ಪ್ರತಿಜ್ಞಾ ಪತ್ರವನ್ನು ಬರೆದು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ತಂದೆಗೆ ನೀಡುತ್ತಾರೆ. ರಕ್ತದಿಂದ ಕೂಡ ಅನೇಕ ಮಕ್ಕಳು ತಂದೆಗೆ ಪ್ರತಿಜ್ಞಾ ಪತ್ರವನ್ನು ಬರೆಯುತ್ತಾರೆ. ಅನೇಕರು ರಕ್ತದಿಂದ ಪತ್ರವನ್ನು ಬರೆಯುತ್ತಾರೆ. ವರ್ತಮಾನ ಸಮಯದಲ್ಲಿ ಅನೇಕರು ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡುತ್ತಾರೆ. ಆದರೆ ಅದೆಲ್ಲ ಅಸತ್ಯ ಪ್ರತಿಜ್ಞೆ ಆಗಿದೆ. ಈಶ್ವರ ನನ್ನ ಸಮ್ಮುಖದಲ್ಲಿ ಇದ್ದಾರೆ ಎಂದು ನಾನು ತಿಳಿದುಕೊಂಡು ಈಶ್ವರನ ಸಮ್ಮುಖದಲ್ಲಿ ಪ್ರತಿಜ್ಞೆಯನ್ನು ಮಾಡುತ್ತೇನೆ ಎಂದು ಹೇಳುತ್ತಾರೆ. ಅಂದರೆ ಇಲ್ಲೂ ಕೂಡ ಈಶ್ವರ ಇದ್ದಾರೆ ಎಂದು ನಾನು ತಿಳಿದುಕೊಂಡಿದ್ದೇನೆ, ನನ್ನಲ್ಲೂ ಕೂಡ ಈಶ್ವರ ಇದ್ದಾರೆ ಎಂದು ತಿಳಿದುಕೊಂಡು ನಾನು ಪ್ರತಿಜ್ಞೆಯನ್ನು ಮಾಡುತ್ತಿದ್ದೇನೆ ಎಂದು ಜಗತ್ತಿನ ಜನ ತಂದೆಯನ್ನು ಅರ್ಥ ಮಾಡಿಕೊಳ್ಳದೆ ಅಸತ್ಯ ಪ್ರತಿಜ್ಞೆಯನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಈಗ ಪ್ರತ್ಯಕ್ಷದಲ್ಲಿ ಪರಮಾತ್ಮ ತಂದೆ ನಮ್ಮ ಸಮ್ಮುಖದಲ್ಲಿ ಇದ್ದಾರೆ ಎಂದು ನಿಮಗೆ ಗೊತ್ತಿದೆ. ಪರಮಾತ್ಮ ತಂದೆ ಈ ಬ್ರಹ್ಮನ ಕಣ್ಣು ಅನ್ನುವ ಕಿಟಕಿಯ ಮೂಲಕ ಮಕ್ಕಳಾದ ನಮ್ಮನ್ನು ನೋಡುತ್ತಾರೆ.
ಇದು ಪರ ಶರೀರ ಆಗಿದೆ. ಈ ಶರೀರವನ್ನು ನಾನು ಲೋನ್ ಆಗಿ ತೆಗೆದುಕೊಂಡಿದ್ದೇನೆ ಎಂದು ಶಿವತಂದೆ ತಿಳಿಸುತ್ತಾರೆ. ಪರಮಾತ್ಮ ಶಿವತಂದೆ ಈ ಬ್ರಹ್ಮನ ಶರೀರದಲ್ಲಿ ಬಾಡಿಗೆಗೆ ಇದ್ದಾರೆ. ಪರಮಾತ್ಮ ಶಿವತಂದೆ ಬಾಡಿಗೆದಾರ ಆಗಿದ್ದಾರೆ. ಮನೆಯನ್ನು ಕೆಲಸಕ್ಕೆ ಬಳಸುತ್ತಾರೆ ತಾನೆ. ಅಂದ ಮೇಲೆ ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಈ ಬ್ರಹ್ಮನ ತನುವನ್ನು ಕೆಲಸಕ್ಕೆ ಬಳಸುತ್ತೇನೆ. ಈ ಬ್ರಹ್ಮನ ಕಣ್ಣು ಅನ್ನುವ ಕಿಟಕಿಯ ಮೂಲಕ ನಾನು ನಿಮ್ಮನ್ನು ನೋಡುತ್ತೇನೆ. ಪರಮಾತ್ಮ ತಂದೆ ಈಗ ನಮ್ಮ ಸಮ್ಮುಖದಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಇದ್ದಾರೆ. ಆತ್ಮ ಅವಶ್ಯವಾಗಿ ತನ್ನ ಕರ್ಮೇಂದ್ರಿಯವನ್ನು ಕೆಲಸದಲ್ಲಿ ಬಳಸುತ್ತದೆ. ನಾನು ಕೂಡ ಈಗ ಈ ಸೃಷ್ಟಿಗೆ ಬಂದಿದ್ದೇನೆ. ಅಂದ ಮೇಲೆ ನಾನು ಅವಶ್ಯವಾಗಿ ನಿಮಗೆ ಜ್ಞಾನವನ್ನು ತಿಳಿಸುತ್ತೇನೆ ಎಂದು ತಂದೆ ತಿಳಿಸುತ್ತಾರೆ. ಪರಮಾತ್ಮ ಶಿವತಂದೆ ಈ ಬ್ರಹ್ಮನ ಕರ್ಮೇಂದ್ರಿಯವನ್ನು ಉಪಯೋಗ ಮಾಡುತ್ತಾರೆ. ಅಂದ ಮೇಲೆ ಅವಶ್ಯವಾಗಿ ಈ ಬ್ರಹ್ಮ ತಂದೆಗೆ ಶಿವತಂದೆ ಬಾಡಿಗೆಯನ್ನು ಕೂಡ ಕೊಡಬೇಕಾಗುತ್ತದೆ. ಈಗ ಮಕ್ಕಳಾದ ನೀವು ಈ ಸಮಯದಲ್ಲಿ ನರಕವನ್ನು ಸ್ವರ್ಗವನ್ನಾಗಿ ಮಾಡುತ್ತಿದ್ದೀರಾ. ನೀವೀಗ ಜ್ಞಾನದ ಪ್ರಕಾಶವನ್ನು ಪಡೆದುಕೊಂಡಿದ್ದೀರಾ. ನೀವೀಗ ಎಲ್ಲರಿಗೂ ಜ್ಞಾನದ ಪ್ರಕಾಶವನ್ನು ನೀಡಿ ಎಲ್ಲರನ್ನೂ ಜಾಗೃತರನ್ನಾಗಿ ಮಾಡುವಂತವರಾಗಿದ್ದೀರಾ. ಜಗತ್ತಿನಲ್ಲಿರುವ ಉಳಿದ ಎಲ್ಲಾ ವ್ಯಕ್ತಿಗಳು ಈಗ ಕುಂಭಕರ್ಣನ ನಿದ್ದೆಯಲ್ಲಿ ಮಲಗಿದ್ದಾರೆ. ಮಾತೆಯರಾದ ನೀವು ಎಲ್ಲರನ್ನೂ ಜಾಗೃತರನ್ನಾಗಿ ಮಾಡಿ ಎಲ್ಲರನ್ನೂ ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತೀರಾ. ಇಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ಮಾತೆಯರೇ ಇದ್ದಾರೆ. ಆದ್ದರಿಂದ ಒಂದೇ ಮಾತರಂ ಎಂದು ಕರೆಯಲಾಗುತ್ತದೆ. ಭೀಷ್ಮ ಪಿತಾಮಹ ಮುಂತಾದವರಿಗೂ ಕೂಡ ನೀವೇ ಜ್ಞಾನದ ಬಾಣವನ್ನು ಹೊಡೆಯುತ್ತೀರಾ. ಮನ್ಮನಾಭವ ಮತ್ತು ಮಧ್ಯಾಜೀಭವ ಅನ್ನುವ ಬಾಣ ಎಷ್ಟು ಸಹಜವಾದ ಬಾಣ ಆಗಿದೆ. ಈ ಬಾಣಗಳ ಮೂಲಕ ನೀವು ಮಾಯೆಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ. ನೀವೀಗ ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು. ಒಬ್ಬ ತಂದೆಯ ಶ್ರೀಮತದಂತೆ ನಡೆಯಬೇಕು. ಪರಮಾತ್ಮ ತಂದೆ ನಿಮಗೆ ಇಂತಹ ಶ್ರೇಷ್ಠ ಕರ್ಮವನ್ನು ಕಲಿಸುತ್ತಾರೆ. 21 ಜನ್ಮದವರೆಗೂ ಎಂದು ನೀವು ಕರ್ಮವನ್ನು ಬೈದುಕೊಳ್ಳುವ ಅವಶ್ಯಕತೆ ಇಲ್ಲ. ಅಂತಹ ಶ್ರೇಷ್ಠ ಕರ್ಮವನ್ನು ಈಗ ಪರಮಾತ್ಮ ತಂದೆ ನಿಮಗೆ ಕಲಿಸುತ್ತಾರೆ. ನೀವೀಗ ಸದಾಕಾಲಕ್ಕೋಸ್ಕರ ಆರೋಗ್ಯವಂತರಾಗುತ್ತೀರಾ ಮತ್ತು ನೀವು ಸದಾಕಾಲಕ್ಕೋಸ್ಕರ ಸಂಪತ್ತುಳ್ಳವರಾಗುತ್ತೀರಾ. ಅನೇಕ ಬಾರಿ ನೀವೇ ಸ್ವರ್ಗಕ್ಕೆ ಮಾಲೀಕರಾಗಿದ್ದೀರಾ. ಅನೇಕ ಬಾರಿ ನೀವೇ ಸ್ವರ್ಗದ ರಾಜ್ಯಭಾಗ್ಯವನ್ನು ಪಡೆದುಕೊಂಡಿದ್ದೀರಾ. ಪುನಃ ನೀವೇ ರಾಜ್ಯಭಾಗ್ಯವನ್ನು ಕಳೆದುಕೊಂಡಿದ್ದೀರಾ. ನೀವು ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಾ. ಬ್ರಾಹ್ಮಣ ಕುಲಭೂಷಣರಾದ ನೀವೇ ಹೀರೋ ಹೀರೋಯಿನ್ನ ಪಾತ್ರವನ್ನು ಅಭಿನಯ ಮಾಡುತ್ತೀರಾ. ನಾಟಕದಲ್ಲಿ ಮಕ್ಕಳಾದ ನಿಮ್ಮ ಪಾತ್ರವೇ ಸರ್ವಶ್ರೇಷ್ಠ ಪಾತ್ರ ಆಗಿದೆ. ಈ ನಾಟಕದಲ್ಲಿ ಮಕ್ಕಳಾದ ನಿಮಗೆ ಸರ್ವಶ್ರೇಷ್ಠ ಪಾತ್ರ ಸಿಕ್ಕಿದೆ. ನಿಮ್ಮನ್ನು ಇಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡುವಂತಹ ಪರಮಾತ್ಮ ತಂದೆಯ ಬಗ್ಗೆ ನಿಮಗೆ ಬಹಳಷ್ಟು ಪ್ರೀತಿ ಇರಬೇಕು. ಬಾಬಾ, ನೀವು ಚಮತ್ಕಾರವನ್ನು ಮಾಡುತ್ತಿದ್ದೀರಾ. ನನ್ನ ಮನಸ್ಸಿನಲ್ಲೂ ಇಂತಹ ವಿಚಾರ ಇರಲಿಲ್ಲ. ನನ್ನ ಬುದ್ಧಿಯಲ್ಲೂ ಇಂತಹ ವಿಚಾರ ಇರಲಿಲ್ಲ. ನಾನು ನಾರಾಯಣ ಆಗಿದ್ದೆ ಅನ್ನುವುದು ಮನಸ್ಸಿನಲ್ಲೂ ಬುದ್ಧಿಯಲ್ಲೂ ಕನಸಿನಲ್ಲೂ ನನಗೆ ಗೊತ್ತಿರಲಿಲ್ಲ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನೀವೀಗ ಪುನಃ ನಾರಾಯಣ ಆಗುತ್ತೀರಾ ಅಥವಾ ನೀವೀಗ ಲಕ್ಷ್ಮಿ ಆಗುತ್ತೀರಾ. ನೀವೇ ದೇವಿ ದೇವತೆ ಆಗಿದ್ದೀರಿ. ನೀವೇ ನಾರಾಯಣ ಅಥವಾ ಲಕ್ಷ್ಮಿ ಆಗಿದ್ದೀರಿ. ನಂತರ ನೀವೇ ಪುನರ್ಜನ್ಮವನ್ನು ಪಡೆದುಕೊಳ್ಳುತ್ತಾ ಅಸುರರಾಗಿ ಬಿಟ್ಟಿದ್ದೀರಾ ಎಂದು ತಂದೆ ಈಗ ನಮಗೆ ತಿಳಿಸುತ್ತಿದ್ದಾರೆ. ನೀವೀಗ ಪುನಃ ಪುರುಷಾರ್ಥವನ್ನು ಮಾಡಿ ಆಸ್ತಿಯನ್ನು ಪಡೆದುಕೊಳ್ಳಿ. ಯಾರು ಎಷ್ಟು ಜಾಸ್ತಿ ಪುರುಷಾರ್ಥವನ್ನು ಮಾಡುತ್ತಾರೋ ಅಷ್ಟು ಅವರಿಗೆ ಸಾಕ್ಷಾತ್ಕಾರ ಆಗುತ್ತಿರುತ್ತದೆ. ಒಬ್ಬ ಪರಮಾತ್ಮ ತಂದೆ ನಮಗೆ ಈ ರಾಜಯೋಗವನ್ನು ಕಲಿಸಿದ್ದರು. ಸತ್ಯವಾದ ಸಹಜ ರಾಜಯೋಗವನ್ನು ಈಗ ಪರಮಾತ್ಮ ತಂದೆ ನಮಗೆ ಕಲಿಸುತ್ತಿದ್ದಾರೆ. ನೀವೀಗ ಸತ್ಯವಾದ ಸಹಜ ರಾಜಯೋಗವನ್ನು ಎಲ್ಲರಿಗೂ ಕಲಿಸಬಹುದು. ಎಲ್ಲರಿಗೂ ಪರಮಾತ್ಮ ತಂದೆಯ ಪರಿಚಯವನ್ನು ನೀಡುವುದೇ ನಿಮ್ಮ ಕರ್ತವ್ಯ ಆಗಿದೆ. ಎಲ್ಲರೂ ಅನಾಥರಾಗಿ ಬಿಟ್ಟಿದ್ದಾರೆ. ಈ ಎಲ್ಲಾ ಮಾತನ್ನು ಕಲ್ಪದ ಮೊದಲು ಕೂಡ ಕೋಟಿಯಲ್ಲಿ ಕೆಲವರು ಅರ್ಥ ಮಾಡಿಕೊಂಡಿದ್ದರು. ಯಾರು ಕಲ್ಪದ ಮೊದಲು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿದ್ದರೋ ಆ ಕೋಟಿಯಲ್ಲಿ ಕೆಲವು ಆತ್ಮರು ಮಾತ್ರ ಈಗಲೂ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಈ ಸಂಪೂರ್ಣ ಸೃಷ್ಟಿಯಲ್ಲಿ ಮಹಾನ್ ಮೂರ್ಖರನ್ನು ನೀವು ನೋಡಬೇಕು ಅಂದರೆ ಈ ಜ್ಞಾನ ಮಾರ್ಗದಲ್ಲೇ ನೋಡಿ. ಯಾವ ಪರಮಾತ್ಮ ತಂದೆಯ ಮೂಲಕ 21 ಜನ್ಮದ ಆಸ್ತಿ ಸಿಗುತ್ತದೆಯೋ ಅಂತಹ ಪರಮಾತ್ಮ ತಂದೆಗೆ ಯಾರು ಡೈವರ್ಸ್ ಅನ್ನು ಕೊಡುತ್ತಾರೋ ಅವರಿಗೆ ಮಹಾನ್ ಮೂರ್ಖರು ಎಂದು ಕರೆಯಲಾಗುತ್ತದೆ. 21 ಜನ್ಮದ ಆಸ್ತಿಯನ್ನು ನೀಡುವಂತಹ ಪರಮಾತ್ಮ ತಂದೆಗೆ ಡೈವರ್ಸ್ ಅನ್ನು ಕೊಡುವುದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಈಗ ನೀವೆಲ್ಲರೂ ಸ್ವಯಂ ಈಶ್ವರ ತಂದೆಗೆ ಸಂತಾನರಾಗಿದ್ದೀರಾ. ನಂತರ ನೀವೇ ದೇವತೆಗಳಿಗೆ ಸಂತಾನರಾಗುತ್ತೀರಾ. ನಂತರ ಕ್ಷತ್ರಿಯರಿಗೆ ಸಂತಾನರಾಗುತ್ತೀರಾ. ನಂತರ ವೈಶ್ಯರಿಗೆ ಸಂತಾನರಾಗುತ್ತೀರಾ. ನಂತರ ಶೂದ್ರರಿಗೆ ಸಂತಾನರಾಗುತ್ತೀರಾ. ಈಗ ನೀವು ಅಸುರಿ ಸಂತಾನರಿಂದ ಈಶ್ವರನಿಗೆ ಸಂತಾನರಾಗಿದ್ದೀರಾ.
ಪರಮಾತ್ಮ ತಂದೆ ಪರಮಧಾಮದಿಂದ ಬಂದು ಪತಿತರಾಗಿರುವ ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಗೆ ನಾವು ಎಷ್ಟೊಂದು ಧನ್ಯವಾದವನ್ನು ತಿಳಿಸಬೇಕು. ಭಕ್ತಿ ಮಾರ್ಗದಲ್ಲೂ ಕೂಡ ಭಕ್ತರು ಪರಮಾತ್ಮ ತಂದೆಗೆ ಧನ್ಯವಾದವನ್ನು ತಿಳಿಸುತ್ತಾರೆ. ದುಃಖ ಇದ್ದಾಗ ಯಾರೂ ಪರಮಾತ್ಮ ತಂದೆಗೆ ಧನ್ಯವಾದವನ್ನು ತಿಳಿಸುವುದಿಲ್ಲ. ಈಗ ನಿಮಗೆ ತಂದೆಯ ಮೂಲಕ ಎಷ್ಟೊಂದು ಸುಖ ಸಿಗುತ್ತಿದೆ ಅಂದ ಮೇಲೆ ಇಂತಹ ತಂದೆಯ ಬಗ್ಗೆ ನಿಮಗೆ ಬಹಳಷ್ಟು ಪ್ರೀತಿ ಇರಬೇಕು. ನಾವು ಪರಮಾತ್ಮ ತಂದೆಯ ಜೊತೆಗೆ ಪ್ರೀತಿಯಿಂದ ಮಾತನಾಡಿದರೆ ತಂದೆ ನಮ್ಮ ಮಾತನ್ನು ಏಕೆ ಕೇಳಿಸಿಕೊಳ್ಳುವುದಿಲ್ಲ? ಅವಶ್ಯವಾಗಿ ಕೇಳಿಸಿಕೊಳ್ಳುತ್ತಾರೆ. ಏಕೆಂದರೆ ತಂದೆಗೂ ನಮಗೂ ಸಂಬಂಧ ಇದೆ. ರಾತ್ರಿ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಪರಮಾತ್ಮ ತಂದೆಯ ಜೊತೆಗೆ ನಾವು ಮಾತನ್ನು ಮಾತನಾಡಬೇಕು. ಬ್ರಹ್ಮ ತಂದೆ ತಮ್ಮ ಅನುಭವವನ್ನು ತಿಳಿಸುತ್ತಾರೆ. ನಾನು ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡುತ್ತೇನೆ. ಪರಮಾತ್ಮ ತಂದೆಯ ನೆನಪಿನಲ್ಲಿ ಪ್ರೇಮದ ಕಣ್ಣೀರು ಬರುತ್ತದೆ. ನಾವು ಎಷ್ಟೊಂದು ಕನಿಷ್ಠರಾಗಿದ್ದೆವು, ಪರಮಾತ್ಮ ತಂದೆ ನಮ್ಮನ್ನು ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ. ತತತ್ವಂ ಅಂದರೆ ಬ್ರಹ್ಮ ತಂದೆ ಕನಿಷ್ಠರಿಂದ ಹೇಗೆ ಶ್ರೇಷ್ಠ ದೇವತೆ ಆಗುತ್ತಿದ್ದಾರೋ ಅದೇ ರೀತಿ ನೀವು ಕೂಡ ಶ್ರೇಷ್ಠ ದೇವತೆ ಆಗುತ್ತೀರಾ. ಯೋಗದಲ್ಲಿ ಯಾರು ಸ್ಥಿತ ಆಗಿರುತ್ತಾರೋ ಅಂತವರಿಗೆ ಪರಮಾತ್ಮ ತಂದೆ ಸಹಾಯವನ್ನು ಮಾಡುತ್ತಾರೆ. ಯಾರು ಯೋಗದಲ್ಲಿ ಸ್ಥಿತ ಆಗಿರುತ್ತಾರೋ ಅಮೃತ ವೇಳೆಯ ಸಮಯದಲ್ಲಿ ಅವರ ಕಣ್ಣು ತನ್ನಷ್ಟಕ್ಕೆ ತಾನೇ ತೆರೆಯುತ್ತದೆ. ಅಮೃತ ವೇಳೆಯ ಸಮಯದಲ್ಲಿ ಯೋಗದಲ್ಲಿ ಸ್ಥಿತ ಆದಂತಹ ಮಕ್ಕಳ ಕಾಟನ್ನು ಪರಮಾತ್ಮ ತಂದೆ ಸ್ವಯಂ ಅಲುಗಾಡಿಸಿ ಆ ಮಕ್ಕಳನ್ನು ಎಬ್ಬಿಸುತ್ತಾರೆ. ಪರಮಾತ್ಮ ತಂದೆ ಅಮೃತ ವೇಳೆಯ ಸಮಯದಲ್ಲಿ ಅನೇಕ ಮಕ್ಕಳನ್ನು ಎಬ್ಬಿಸುತ್ತಾರೆ. ಬೇಹದ್ದಿನ ತಂದೆಗೆ ಎಷ್ಟೊಂದು ಮಕ್ಕಳ ಬಗ್ಗೆ ದಯೆ ಇದೆ. ಬೇಹದ್ದಿನ ತಂದೆ ಅನಾಥರಾಗಿ ಬಿಟ್ಟಿದ್ದಾರೆ. ಈ ಎಲ್ಲಾ ಮಾತನ್ನು ಕಲ್ಪದ ಮೊದಲು ಕೂಡ ಕೋಟಿಯಲ್ಲಿ ಕೆಲವರು ಅರ್ಥ ಮಾಡಿಕೊಂಡಿದ್ದರು. ಯಾರು ಕಲ್ಪದ ಮೊದಲು ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಂಡಿದ್ದರೋ ಆ ಕೋಟಿಯಲ್ಲಿ ಕೆಲವು ಆತ್ಮರು ಮಾತ್ರ ಈಗಲೂ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಈ ಸಂಪೂರ್ಣ ಸೃಷ್ಟಿಯಲ್ಲಿ ಮಹಾನ್ ಮೂರ್ಖರನ್ನು ನೀವು ನೋಡಬೇಕು ಅಂದರೆ ಈ ಜ್ಞಾನ ಮಾರ್ಗದಲ್ಲೇ ನೋಡಿ. ಯಾವ ಪರಮಾತ್ಮ ತಂದೆಯ ಮೂಲಕ 21 ಜನ್ಮದ ಆಸ್ತಿ ಸಿಗುತ್ತದೆಯೋ ಅಂತಹ ಪರಮಾತ್ಮ ತಂದೆಗೆ ಯಾರು ಡೈವರ್ಸ್ ಅನ್ನು ಕೊಡುತ್ತಾರೋ ಅವರಿಗೆ ಮಹಾನ್ ಮೂರ್ಖರು ಎಂದು ಕರೆಯಲಾಗುತ್ತದೆ. 21 ಜನ್ಮದ ಆಸ್ತಿಯನ್ನು ನೀಡುವಂತಹ ಪರಮಾತ್ಮ ತಂದೆಗೆ ಡೈವರ್ಸ್ ಅನ್ನು ಕೊಡುವುದೂ ಕೂಡ ನಾಟಕದಲ್ಲಿ ಫಿಕ್ಸ್ ಆಗಿದೆ. ಈಗ ನೀವೆಲ್ಲರೂ ಸ್ವಯಂ ಈಶ್ವರ ತಂದೆಗೆ ಸಂತಾನರಾಗಿದ್ದೀರಾ. ನಂತರ ನೀವೇ ದೇವತೆಗಳಿಗೆ ಸಂತಾನರಾಗುತ್ತೀರಾ. ನಂತರ ಕ್ಷತ್ರಿಯರಿಗೆ ಸಂತಾನರಾಗುತ್ತೀರಾ. ನಂತರ ವೈಶ್ಯರಿಗೆ ಸಂತಾನರಾಗುತ್ತೀರಾ. ನಂತರ ಶೂದ್ರರಿಗೆ ಸಂತಾನರಾಗುತ್ತೀರಾ. ಈಗ ನೀವು ಅಸುರಿ ಸಂತಾನರಿಂದ ಈಶ್ವರನಿಗೆ ಸಂತಾನರಾಗಿದ್ದೀರಾ. ಪರಮಾತ್ಮ ತಂದೆ ಪರಮಧಾಮದಿಂದ ಬಂದು ಪತಿತರಾಗಿರುವ ನಮ್ಮನ್ನು ಪಾವನರನ್ನಾಗಿ ಮಾಡುತ್ತಿದ್ದಾರೆ ಅಂದ ಮೇಲೆ ಪರಮಾತ್ಮ ತಂದೆಗೆ ನಾವು ಎಷ್ಟೊಂದು ಧನ್ಯವಾದವನ್ನು ತಿಳಿಸಬೇಕು. ಭಕ್ತಿ ಮಾರ್ಗದಲ್ಲೂ ಕೂಡ ಭಕ್ತರು ಪರಮಾತ್ಮ ತಂದೆಗೆ ಧನ್ಯವಾದವನ್ನು ತಿಳಿಸುತ್ತಾರೆ. ದುಃಖ ಇದ್ದಾಗ ಯಾರೂ ಪರಮಾತ್ಮ ತಂದೆಗೆ ಧನ್ಯವಾದವನ್ನು ತಿಳಿಸುವುದಿಲ್ಲ. ಈಗ ನಿಮಗೆ ತಂದೆಯ ಮೂಲಕ ಎಷ್ಟೊಂದು ಸುಖ ಸಿಗುತ್ತಿದೆ ಅಂದ ಮೇಲೆ ಇಂತಹ ತಂದೆಯ ಬಗ್ಗೆ ನಿಮಗೆ ಬಹಳಷ್ಟು ಪ್ರೀತಿ ಇರಬೇಕು. ನಾವು ಪರಮಾತ್ಮ ತಂದೆಯ ಜೊತೆಗೆ ಪ್ರೀತಿಯಿಂದ ಮಾತನಾಡಿದರೆ ತಂದೆ ನಮ್ಮ ಮಾತನ್ನು ಏಕೆ ಕೇಳಿಸಿಕೊಳ್ಳುವುದಿಲ್ಲ? ಅವಶ್ಯವಾಗಿ ಕೇಳಿಸಿಕೊಳ್ಳುತ್ತಾರೆ. ಏಕೆಂದರೆ ತಂದೆಗೂ ನಮಗೂ ಸಂಬಂಧ ಇದೆ. ರಾತ್ರಿ ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಪರಮಾತ್ಮ ತಂದೆಯ ಜೊತೆಗೆ ನಾವು ಮಾತನ್ನು ಮಾತನಾಡಬೇಕು. ಬ್ರಹ್ಮ ತಂದೆ ತಮ್ಮ ಅನುಭವವನ್ನು ತಿಳಿಸುತ್ತಾರೆ. ನಾನು ಪರಮಾತ್ಮ ತಂದೆಯನ್ನು ಬಹಳಷ್ಟು ನೆನಪು ಮಾಡುತ್ತೇನೆ. ಪರಮಾತ್ಮ ತಂದೆಯ ನೆನಪಿನಲ್ಲಿ ಪ್ರೇಮದ ಕಣ್ಣೀರು ಬರುತ್ತದೆ. ನಾವು ಎಷ್ಟೊಂದು ಕನಿಷ್ಠರಾಗಿದ್ದೆವು, ಪರಮಾತ್ಮ ತಂದೆ ನಮ್ಮನ್ನು ಎಷ್ಟೊಂದು ಶ್ರೇಷ್ಠರನ್ನಾಗಿ ಮಾಡುತ್ತಿದ್ದಾರೆ. ತತತ್ವಂ ಅಂದರೆ ಬ್ರಹ್ಮ ತಂದೆ ಕನಿಷ್ಠರಿಂದ ಹೇಗೆ ಶ್ರೇಷ್ಠ ದೇವತೆ ಆಗುತ್ತಿದ್ದಾರೋ ಅದೇ ರೀತಿ ನೀವು ಕೂಡ ಶ್ರೇಷ್ಠ ದೇವತೆ ಆಗುತ್ತೀರಾ. ಯೋಗದಲ್ಲಿ ಯಾರು ಸ್ಥಿತ ಆಗಿರುತ್ತಾರೋ ಅಂತವರಿಗೆ ಪರಮಾತ್ಮ ತಂದೆ ಸಹಾಯವನ್ನು ಮಾಡುತ್ತಾರೆ. ಯಾರು ಯೋಗದಲ್ಲಿ ಸ್ಥಿತ ಆಗಿರುತ್ತಾರೋ ಅಮೃತ ವೇಳೆಯ ಸಮಯದಲ್ಲಿ ಅವರ ಕಣ್ಣು ತನ್ನಷ್ಟಕ್ಕೆ ತಾನೇ ತೆರೆಯುತ್ತದೆ. ಅಮೃತ ವೇಳೆಯ ಸಮಯದಲ್ಲಿ ಯೋಗದಲ್ಲಿ ಸ್ಥಿತ ಆದಂತಹ ಮಕ್ಕಳ ಕಾಟನ್ನು ಪರಮಾತ್ಮ ತಂದೆ ಸ್ವಯಂ ಅಲುಗಾಡಿಸಿ ಆ ಮಕ್ಕಳನ್ನು ಎಬ್ಬಿಸುತ್ತಾರೆ. ಪರಮಾತ್ಮ ತಂದೆ ಅಮೃತ ವೇಳೆಯ ಸಮಯದಲ್ಲಿ ಅನೇಕ ಮಕ್ಕಳನ್ನು ಎಬ್ಬಿಸುತ್ತಾರೆ. ಬೇಹದ್ದಿನ ತಂದೆಗೆ ಎಷ್ಟೊಂದು ಮಕ್ಕಳ ಬಗ್ಗೆ ದಯೆ ಇದೆ. ಬೇಹದ್ದಿನ ತಂದೆ ಮಕ್ಕಳ ಮೇಲೆ ಎಷ್ಟೊಂದು ದಯೆಯನ್ನು ತೋರಿಸುತ್ತಾರೆ. ನೀವೀಗ ಇಲ್ಲಿ ಏನನ್ನು ಮಾಡಲು ಬಂದಿದ್ದೀರಾ? ಇಲ್ಲಿಗೆ ನೀವು ಏಕೆ ಬಂದಿದ್ದೀರಾ? ನೀವು ಹೇಳುತ್ತೀರಾ, ಬಾಬಾ ಭವಿಷ್ಯದಲ್ಲಿ ಶ್ರೀನಾರಾಯಣನನ್ನು ವರಿಸಿಕೊಳ್ಳುವಂತಹ ಶಿಕ್ಷಣವನ್ನು ಕಲಿಯುವುದಕ್ಕೋಸ್ಕರ ನಾವಿಲ್ಲಿಗೆ ಬಂದಿದ್ದೇವೆ, ಅಥವಾ ಲಕ್ಷ್ಮಿಯನ್ನು ವರಿಸುವಂತಹ ಪರೀಕ್ಷೆಯನ್ನು ಪಾಸ್ ಮಾಡಲು ನಾವು ಇಲ್ಲಿಗೆ ಬಂದಿದ್ದೇವೆ. ಇಲ್ಲಿ ನಾವು ಲಕ್ಷ್ಮಿಯನ್ನು ವರಿಸುವಂತಹ ಪರೀಕ್ಷೆಯನ್ನು ಪಾಸ್ ಮಾಡುತ್ತಿದ್ದೇವೆ ಅಂದ ಮೇಲೆ ಇದು ಎಷ್ಟೊಂದು ಅದ್ಭುತವಾದ ಶಾಲೆಯಾಗಿದೆ. ಇದೆಲ್ಲ ಅದ್ಭುತವಾದ ಮಾತಾಗಿದೆ. ಇದು ಬಹಳ ದೊಡ್ಡ ವಿಶ್ವವಿದ್ಯಾಲಯ ಆಗಿದೆ. ಆದರೆ ಪರಮಾತ್ಮ ತಂದೆಯ ವಿಶ್ವವಿದ್ಯಾಲಯ ಎಂದು ಈ ವಿಶ್ವವಿದ್ಯಾಲಯಕ್ಕೆ
ವಿಶೇಷವಾಗಿ ಇದು ಬಹಳ ದೊಡ್ಡ ವಿಶ್ವವಿದ್ಯಾಲಯ ಆಗಿದೆ. ಪರಮಾತ್ಮ ತಂದೆ ಮಕ್ಕಳಾದ ನಿಮ್ಮನ್ನು ತಮ್ಮ ನಯನದ ಮೇಲೆ ಕೂರಿಸಿಕೊಂಡು ನಿಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ನೀವೀಗ ಹೇಳುತ್ತೀರಾ, ಪರಮಾತ್ಮ ತಂದೆ ತಮ್ಮ ನಯನದ ಮೇಲೆ ಕೂರಿಸಿಕೊಂಡು ನಮ್ಮನ್ನು ಸ್ವರ್ಗಕ್ಕೆ ಕರೆದುಕೊಂಡು ಹೋಗಿ ತಲುಪಿಸುತ್ತಾರೆ ಅಂದ ಮೇಲೆ ಇಂತಹ ಪರಮಾತ್ಮ ತಂದೆಯ ಜೊತೆಗೆ ನೀವೀಗ ಎಷ್ಟೊಂದು ಮಾತನ್ನು ಮಾತನಾಡಬೇಕು. ಪರಮಾತ್ಮ ತಂದೆ ಪುನಃ ಮಕ್ಕಳಿಗೆ ಬಹಳಷ್ಟು ಸಹಾಯವನ್ನು ಮಾಡುತ್ತಾರೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಯಾರಿಗೆ ಉಸಿರುಗಟ್ಟಿದೆಯೋ ಅಂತವರನ್ನು ಪರಮಾತ್ಮ ತಂದೆ ಮಾಯೆಯ ಬಂಧನದಿಂದ ಮುಕ್ತ ಮಾಡುತ್ತಾರೆ. ಅವರ ಬುದ್ಧಿಯ ಬೀಗವನ್ನು ಪರಮಾತ್ಮ ತಂದೆ ತೆರೆಯುತ್ತಾರೆ. ರಾತ್ರಿ ಪರಮಾತ್ಮ ತಂದೆಯ ನೆನಪನ್ನು ಮಾಡಿದರೆ ನಿಮಗೆ ಬಹಳಷ್ಟು ಖುಷಿಯ ಅನುಭವ ಆಗುತ್ತದೆ. ಬ್ರಹ್ಮ ತಂದೆ ತಮ್ಮ ಅನುಭವವನ್ನು ತಿಳಿಸುತ್ತಾರೆ. ನಾನು ಅಮೃತ ವೇಳೆಯ ಸಮಯದಲ್ಲಿ ಪರಮಾತ್ಮ ತಂದೆಯ ಜೊತೆಗೆ ಈ ರೀತಿ ಮಾತನ್ನು ಮಾತನಾಡುತ್ತೇನೆ ಎಂದು ಬ್ರಹ್ಮ ತಂದೆ ಸ್ವಯಂ ತಿಳಿಸುತ್ತಾರೆ. ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ, ಮಕ್ಕಳೇ ಬಹಳಷ್ಟು ಎಚ್ಚರಿಕೆಯಿಂದ ಇರಿ ಎಂದು ಕುಲಕ್ಕೆ ಕಳಂಕವನ್ನು ತರಬೇಡಿ. ಪಂಚ ವಿಕಾರವನ್ನು ದಾನವಾಗಿ ಕೊಟ್ಟಿದ್ದೀರಾ ಅಂದ ಮೇಲೆ ಎಂದು ವಿಕಾರವನ್ನು ವಾಪಸ್ ತೆಗೆದುಕೊಳ್ಳಬೇಡಿ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಪರಮಾತ್ಮ ತಂದೆಗೆ ಪ್ರಿಯರಾಗುವುದಕ್ಕೋಸ್ಕರ ದಯಾಹೃದಯಿಗಳಾಗಿ ಸೇವೆಯಲ್ಲಿ ಸದಾ ತತ್ಪರರಾಗಿ ಇರಬೇಕು. ಸುಪುತ್ರರು ಮತ್ತು ಆಜ್ಞಾಕಾರಿಗಳು ಆಗಿ ಸತ್ಯ ಯೋಗಿಗಳಾಗಬೇಕು ಮತ್ತು ಸತ್ಯ ಜ್ಞಾನಿಗಳಾಗಬೇಕು. ಸೆಕೆಂಡ್ ಪಾಯಿಂಟ್, ಅಮೃತ ವೇಳೆಯ ಸಮಯದಲ್ಲಿ ಎದ್ದು ಪರಮಾತ್ಮ ತಂದೆಯ ಜೊತೆಗೆ ಬಹಳಷ್ಟು ಮಧುರವಾದ ಮಾತನ್ನು ಮಾತನಾಡಬೇಕು. ಪರಮಾತ್ಮ ತಂದೆಗೆ ಧನ್ಯವಾದವನ್ನು ತಿಳಿಸಬೇಕು. ಪರಮಾತ್ಮ ತಂದೆಯ ಸಹಯೋಗದ ಅನುಭವವನ್ನು ಮಾಡುವುದಕ್ಕೋಸ್ಕರ ಅತಿ ಪ್ರೀತಿಯ ತಂದೆಯನ್ನು ಬಹಳಷ್ಟು ಪ್ರೀತಿಯಿಂದ ನೆನಪು ಮಾಡಬೇಕು. ಇಂದಿನ ವರದಾನ ಆಗಿದೆ, ಸದಾ ಉಮಂಗುತ್ಸಾಹದಲ್ಲಿ ಸ್ಥಿತಾಗಿ ಮನಸ್ಸಿನಲ್ಲಿ ಖುಷಿಯ ಗೀತೆಯನ್ನು ಹಾಡುವಂತಹ ಅವಿನಾಶಿ ಭಾಗ್ಯಶಾಲಿಗಳಾದ ಮಕ್ಕಳಾದ ನೀವು ಅವಿನಾಶಿ ವಿಧಿಯಿಂದ ಅವಿನಾಶಿ ಸಿದ್ಧಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ನಿಮ್ಮ ಮನಸ್ಸಿನಲ್ಲಿ ವಾಹ ವಾಹ ಅನ್ನುವ ಗೀತೆ ಸದಾ ಮೊಳಗುತ್ತಿರಬೇಕು. ವಾಹ ಬಾಬಾ, ವಾಹ ಅದೃಷ್ಟ, ವಾಹ ಮಧುರ ಪರಿವಾರ, ವಾಹ ಶ್ರೇಷ್ಠ ಸಂಗಮ ಯುಗದ ಸುಂದರ ಸಮಯ. ನಿಮ್ಮ ಪ್ರತಿ ಕರ್ಮದಲ್ಲೂ ವಾಹ ವಾಹ ಅನ್ನುವ ಶಬ್ದವೇ ಇದೆ. ಆದ್ದರಿಂದ ನೀವು ಅವಿನಾಶಿ ರೂಪದಲ್ಲಿ ಭಾಗ್ಯಶಾಲಿಗಳಾಗಿದ್ದೀರಾ. ನಿಮ್ಮ ಮನಸ್ಸಿನಲ್ಲಿ ಎಂದು ಏಕೆ ಅನ್ನುವ ಶಬ್ದ ಬರಲು ಸಾಧ್ಯ ಇಲ್ಲ. ನಾನು ಅನ್ನುವ ಶಬ್ದ ಎಂದು ನಿಮ್ಮ ಬಾಯಿಂದ ಬರಲು ಸಾಧ್ಯ ಇಲ್ಲ. ಏಕೆ ಅನ್ನುವ ಶಬ್ದವನ್ನು ಹೇಳುವ ಬದಲು ವಾಹ ವಾಹ ಅನ್ನುವ ಶಬ್ದವನ್ನು ಹೇಳಿ ಮತ್ತು ನಾನು ಎಂದು ಹೇಳುವ ಬದಲು ಬಾಬಾ ಬಾಬಾ ಅನ್ನುವ ಶಬ್ದ ನಿಮ್ಮ ಬಾಯಿಂದ ಬರುತ್ತಿರಬೇಕು. ಇಂದಿನ ಸ್ಲೋಗನ್ ಆಗಿದೆ, ಯಾವ ಸಂಕಲ್ಪವನ್ನು ನೀವು ಮಾಡುತ್ತೀರೋ ಆ ಸಂಕಲ್ಪಕ್ಕೆ ಅವಿನಾಶಿ ಗೌರ್ಮೆಂಟ್ ನ ಸ್ಟ್ಯಾಂಪ್ ಅನ್ನು ಹಾಕಿ, ಆಗ ಅಟಲರಾಗಿ ಇರುತ್ತೀರಾ. ನೀವು ಯಾವ ಸಂಕಲ್ಪವನ್ನು ಮಾಡುತ್ತೀರೋ ಆ ಸಂಕಲ್ಪ ಅಟಲ ಆಗಿರಬೇಕು. ಅದಕ್ಕೋಸ್ಕರ ಆ ಸಂಕಲ್ಪಕ್ಕೆ ಅವಿನಾಶಿ ಗೌರ್ಮೆಂಟ್ ನ ಸ್ಟ್ಯಾಂಪ್ ಅಂದರೆ ಸೀಲನ್ನು ಹಾಕಿಬಿಡಿ. ಆಗ ಸಂಕಲ್ಪ ದೃಢವಾಗಿ ಇರುತ್ತದೆ ಮತ್ತು ಆ ಸಂಕಲ್ಪದಲ್ಲಿ ನಿಮಗೆ ಮೇಲೆ ಎಷ್ಟೊಂದು ದಯೆಯನ್ನು ತೋರಿಸ